ಇವತ್ತು ಕೂಡ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದು ಆರ್ಭಟ ಮಾಡಿ ಹೋಗೋರಿದ್ದಾರೆ. ಇವತ್ತು ಬಿಹಾರಲ್ಲಿ ವಿರೋಧ ಮಾಡ್ತಾರೆ, ಕರ್ನಾಟಕದಲ್ಲಿ ಇವತ್ತು ಅಕ್ರಮ ಆಗಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇದು ಸೋಲಿನ ಹತಾಶೆಯಿಂದ ಮತದಾರರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನವೇ ಹೊರತು ಇದರಲ್ಲಿ ಯಾವುದೂ ಕೂಡ ಸತ್ಯಾಂಶ ಇಲ್ಲ. ಸತ್ಯಾಂಶ ಇದ್ರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ರು? ಇದನ್ನ ಸತ್ಯವನ್ನು ಬಹಿರಂಗಪಡಿಸಬೇಕು ಅವರು ಕೂಡ. ನೋಡ್ರಿ, ಇವ್ರು ಲಿಖಿತವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಲಿಖಿತವಾಗಿ ಕೊಡೋದಕ್ಕೆ ಅವಕಾಶ ಇತ್ತು ಅವರಿಗೆ. ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಲ್ಲಿ ಉದಾಹರಣೆ ಕರ್ನಾಟಕಕ್ಕೆ ಸೀಮಿತವಾಗಿ ಹೇಳೋದಾದ್ರೆ, ಇಲ್ಲಿ ಬ್ಯಾಂಗ್ಳೂರು ಸೆಂಟ್ರಲ್ ಕಾಂಗ್ರೆಸ್ಸಿನ ಸ್ವತಂತ್ರ ಅಭ್ಯರ್ಥಿ ಲೋಕಸಭಾ ಚುನಾವಣೆಯಲ್ಲಿದ್ದರು, ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ಆ ಅವಕಾಶವನ್ನು ಬಿಟ್ಟು ಈಗೇನೋ ಬಹಳ ಕಂಡಿಡಿದು ಬಿಟ್ಟಿದ್ದೇವೆ ಅಂತೇಳಿ ಇವತ್ತು ಹಾದಿಲಿ ಬಿದ್ದಿಲತ್ತು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತು ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಮೂರ್ಖರ ಪಕ್ಷ ಆಗಿದೆ ಅಷ್ಟೇ ಕಾಂಗ್ರೆಸ್ ಪಕ್ಷ. ಇವತ್ತು ಬೆಂಗಳೂರಿಗೆ ಬಂದು ಇವತ್ತು ದಾಂಧಲೆ ಮಾಡಿ ಹೋಗ್ತಾರೆ, ಮಾಡೋಗ್ಲದಕ್ಕೆ ಮತ್ತೆ ಉತ್ತರವನ್ನು ನೀಡ್ತೇವೆ. ಯಾವ ಕ್ಷೇತ್ರದ ಬಗ್ಗೆನೂ ಕೂಡ ಮಾತನಾಡದೇ ಇರುವಂತಹ ರಾಹುಲ್ ಗಾಂಧಿ ಆಗಿರುವುದು ಕಾಂಗ್ರೆಸ್ ನಾಯಕರು ಮಾಧವಪುರದಲ್ಲಿ ಮಾತನಾಡ್ತಿರೋದು ಹಿಂದೆ ಅಕ್ರಮಗಳಾಗಿರುವುದು ನಿಜ ಅನ್ನುವಂಥದ್ದು ಅವರು ಹೇಳ್ತಾರೆ. ಕಾರಣ ಇಷ್ಟೇ, 2013 ವಿಧಾನಸಭಾ ಚುನಾವಣೆ ನೋಡಿ, 2018 ವಿಧಾನಸಭಾ ಚುನಾವಣೆ ನೋಡಿ, 23 ವಿಧಾನಸಭಾ ಚುನಾವಣೆ ನೋಡಿ ಅಲ್ಲಿ ನೋಡಿ ಒಂದು ಹೇಳ್ತೇನೆ. ಮಹದೇವಪುರ ಬಗ್ಗೆ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಾಗಲಿ, ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ನಕಲಿ ಮತದಾರಿದ್ದಾವೆ ಅದನ್ನು ಕೂಡ ತನಿಖೆ ಮಾಡಲಿ, ಚರ್ಚೆಗೆ ಬರಲಿ. ಇವತ್ತು ಮಹದೇವಪುರದ ಬಗ್ಗೆ ಈಗಾಗಲೇ ಹೇಳಿದ್ನಲ್ಲ, ಅರವಿಂದ್ ಲಿಂಬಾವಳಿ ಬರ್ತಾರೆ, ಬಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದವರು ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇವತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರ 6.5 ಲಕ್ಷ ಮತದಾರ ಇರ್ತಕ್ಕಂಥ ಅತಿ ದೊಡ್ಡ ಒಂದು ವಿಧಾನಸಭಾ ಕ್ಷೇತ್ರ ತಮಗೆ ತಿಳಿದಿರಬೇಕು. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಲ್ಲಿ ಪಾರ್ಲಿಮೆಂಟಲ್ಲಿ ಎದುರಿಸೋಕ್ಕೆ ತಾಕತ್ತಿಲ್ಲ ಇವರಿಗೆ. ಜ್ವಲಂತ ಸಮಸ್ಯೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಆದರೆ ಸೋಲಿನ ಹತಾಶೆಯಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಇವತ್ತು ಹೇಳ್ತೇನೆ ಕೇಳಿ, ರಾಹುಲ್ ಗಾಂಧಿ ಇವತ್ತೇನು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಕನಸನ್ನು ಇಟ್ಕೊಂಡಿದ್ದಾರೆ. ಅವರ ಕನಸು ಕನಸಾಗೇ ಇರ್ತದೆ. ಈ ರೀತಿ ಮೂರ್ಖತನ ಹೇಳಿಕೆನ ಈಗಲಾದರೂ ಬಿಡಬೇಕು. ಆದರೆ ಅವ್ರ ಹೇಳಿಕೆ ಸತ್ಯನೇ ಆಗಿದ್ರೆ ಬಿಹಾರಲ್ಲಿ ಯಾಕೆ ವಿರೋಧ ಮಾಡ್ತಾರೆ? ಹಾಗಾಗಿ ಇವರ ಹೇಳಿಕೆನಲ್ಲೇ, ಇವರ ನಿಲುವಿನಲ್ಲೇ ದ್ವಂದ್ವ ಇದೆ. ಅದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾಡಿದ್ದು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ, ಆ ವಿಚಾರದ ನಾವೆಲ್ಲರೂ ಕೂಡ ಬ್ಯುಸಿಯಾಗಿದ್ದೇವೆ. ಇವರೇನು ಇವತ್ತು ನಿನ್ನೆ ಆಗಲೇ ಪತ್ರಿಕಾಗೋಷ್ಠಿ ನೋಡಿದೆ, ಇವತ್ತೇನು ಕಡ್ದು ಕಟ್ಟೆ ಹಾಕ್ತಾರೆ ನೋಡ್ತೇವೆ. ಅದಕ್ಕೇನು ಉತ್ತರ ಕೊಡಬೇಕು, ಚುನಾವಣಾ ಆಯೋಗನೂ ಕೂಡ ಕೊಡಬೇಕಾಗ್ತದೆ. ರಾಜಕೀಯವನ್ನು ನಾವು ಹೇಗೆ ಅದನ್ನು ಎದುರಿಸಬೇಕು, ಅದನ್ನು ಉತ್ತರವನ್ನು ಯಾವ ರೀತಿ ಕೊಡಬೇಕು ಅದು ನೀಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.